ಹಾಯ್ ಸ್ನೇಹಿತರೆ, ಸರಳ ಸುಲಭ ರೀತಿಯಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಸ್ಪಾಂಜಿ ಕೇಕ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಕ್ರಿಸ್ಮಸ್ ಸ್ಪೆಷಲ್ ಸ್ಪಾಂಜಿ ಕೇಕ್ ಮಾಡಲು ಮಿಕ್ಸರ್ ಜಾರ್ ತಗೊಂಡು ಇವತ್ತು ನಾನು ಕ್ಯಾರೆಟ್ ಕೇಕನ್ನು ಮಾಡ್ತಾ ಇದ್ದೀನಿ. ಅರ್ಧ ಬೌಲು ಕ್ಯಾರೆಟನ್ನು ತುರಿದುಬಿಟ್ಟು ಹಾಕಿದ್ದೀನಿ. ಕ್ಯಾರೆಟು ತುರಿಯೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಅದನ್ನು. ಹಾಗೆಯೇ 1 ಬೌಲು ಸಣ್ಣ ರವೆ ತಗೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಬೌಲು ಸಕ್ಕರೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಬದಲು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಇದನ್ನು ಈಗ ಪುಡಿ ಮಾಡ್ಕೊಳ್ತೀನಿ. ಪುಡಿ ಆಗಿದೆ ನೋಡಿ. ಈಗ ಅದರಲ್ಲಿ ಹಾಲು ಸೇರಿಸ್ಬಿಟ್ಟು ಮತ್ತೊಂದು ಸಲ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸಲ ಪೇಸ್ಟ್ ಮಾಡ್ಕೊಳ್ತೀನಿ. 1 ಬೌಲು ಹಾಲನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ಉಳಿದಿರುವ ಹಾಲನ್ನು ಸಹ ಹಾಕ್ಕೊಳ್ತೀನಿ. ಪೇಸ್ಟು ಸ್ವಲ್ಪ ಗಟ್ಟಿ ಅನಿಸ್ತಿತ್ತು, ಅದಕ್ಕೋಸ್ಕರ ಇದ್ದ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಬೌಲಲ್ಲಿ ತೆಗಿತಾ ಇದ್ದೀನಿ. ಬೇರೆ ಬೌಲಲ್ಲಿ ತೆಗೆದು ಅರ್ಧ ತಾಸು ಸೈಡಲ್ಲಿಡಬೇಕು. ರವೆ ಚೆನ್ನಾಗಿ ಇದರಲ್ಲಿ ನೆನೆಬೇಕು. ಅರ್ಧ ತಾಸಾಗಿದೆ ನೋಡಿ ಫ್ರೆಂಡ್ಸ್. ಕೇಕ್ ಮಾಡುವ ಪೇಸ್ಟು ನಿಮಗೆ ಗಟ್ಟಿ ಅನಿಸಿದರೆ ಇದರಲ್ಲಿ ಸ್ವಲ್ಪ ಹಾಲು ಮತ್ತು ಸೇರಿಸ್ಕೊಳ್ಳಿ. ಅದೇ ರೀತಿ 1 ಟೇಬಲ್ ಸ್ಪೂನು ವೆನಿಲ್ಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ವೆನಿಲ್ಲಾ ಎಸೆನ್ಸು ಇಲ್ಲ ಅಂತಂದರೆ 1 ಟೇಬಲ್ ಸ್ಪೂನು ಏಲಕ್ಕಿ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿದೆ ನೋಡಿ. ಈಗ ಸ್ವಲ್ಪ ಇದರಲ್ಲಿ ಹಾಲು ಸೇರಿಸ್ಕೊಳ್ಬೇಕು. 1 ಇನೋ ಪ್ಯಾಕೆಟನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಇದನ್ನು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಇನೋ. ಅದೇ ರೀತಿ ಮೇಲಿಂದ ಸ್ವಲ್ಪ ಹಾಲು ಹಾಕಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆಗಿದೆ ನೋಡಿ, ಹೇಗೆ ಬಬಲ್ಸ್ ಬರ್ತಾ ಇದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ. ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಅದೇ ರೀತಿ ಕೇಕ್ ಟಿನ್ನನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ. ಅದರಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಈ ರೀತಿ ಬರಬೇಕು ನೋಡಿ. ಕೇಕ್ ಟಿನ್ನ ಹೇಗೆ ರೆಡಿ ಮಾಡೋದಂತ ಈ ಮೊದಲೇ ಕೇಕ್ ಮಾಡಿದಾಗ ರೆಸಿಪಿಯಲ್ಲಿ ತೋರಿಸಿದ್ದೆ ನಾನು, ಅದನ್ನು ನೋಡಿ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ತಟ್ಟಬೇಕು. ಅದೇ ರೀತಿ ಸೈಡಲ್ಲಿ ಬಾಣಲೆಯಲ್ಲಿ ಸ್ಟ್ಯಾಂಡ್ ಇಟ್ಟು ಕಾಯುವುದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕಾದಿದೆ. ಈಗ ಕೇಕಿನ ಟಿನ್ ಹಾಕಿದೆ ನೋಡಿ. 45 ನಿಮಿಷ ಇಡಬೇಕು ಇದನ್ನು. 45 ನಿಮಿಷ ಆಗಿದೆ. ಗ್ಯಾಸಿನ ಫ್ಲೇಮು ಮೀಡಿಯಮ್ ಇಟ್ಟೆ ಮಾಡಿಕೊಳ್ಳಿ. ರೆಡಿಯಾಗಿದೆ ಫ್ರೆಂಡ್ಸ್ ಕೇಕು. ರೆಡಿಯಾಗಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದನ್ನು ತೆಗೆದುಕೊಳ್ಳಿ. ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಸೈಡಿಂದ ಮೊದಲು ತೆಗೆದುಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ. ಕೈಗೆ ಅಣ್ತಾ ಇಲ್ಲ. ಈಗಾಗಲೇ ಭಾಳಷ್ಟು ಕೇಕಿನ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ನೀವು ನೋಡಿ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಕ್ಯಾರೆಟು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅದೇ ರೀತಿ ಕಟ್ ಮಾಡಲು ಕೂಡ ಅಷ್ಟೇ ಸುಲಭ ಅನಿಸುತ್ತೆ. ರೆಡಿಯಾಗಿದೆ ಫ್ರೆಂಡ್ಸ್. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.